ಪ್ರತೀಕ್ಷಾ ಕೆಲಸ ಮಾಡೋ ಇಂಟ್ರೆಸ್ಟೇ ಇಲ್ಲ. ಯಾವಾಗ ಹೋಗಿ ಅರ್ಪಿತ್ನ ಮೀಟ್ ಮಾಡ್ತೀನೋ ಅಂತ ಕಾಯ್ತಿದ್ಲು. ಅವನ ಗುಂಗಲ್ಲಿ ಬೆಳಗ್ಗೆಯಿಂದ ತಿಂಡಿನೂ ಸರಿಯಾಗಿ ತಿಂದಿರಲಿಲ್ಲ. ಕೆಲಸ ಮಾಡದೆ ನಿಮಿಷಕ್ಕೊಮ್ಮೆ ಮೊಬೈಲ್ ನೋಡೋ ಪ್ರತೀಕ್ಷಾಗೆ ಅವಳ ಫ್ರೆಂಡ್ ಕವಿತಾ, ಪ್ರತಿ ನೀನು ಎಷ್ಟು ಸಲ ಟೈಮ್ ನೋಡಿದ್ರು ಅಷ್ಟೇ, ಟೈಮ್ ಅಂತೂ ಬೇಗ ಆಗಲ್ಲ ಅಂತ ಹೇಳಿ ಚೇಡಿಸಿದ್ರು. ವಾರಕ್ಕೊಮ್ಮೆ ತನ್ನ ಪ್ರೀತಿಸ್ತಾ ಇರೋ ಹುಡುಗನ ನೋಡೋಕೆ ಹೋದಾಗೆಲ್ಲ ಬರೀ ಇದೇ ಚಡಪಡಿಕೆ. ಈ ಟೈಮು ಹೀಗೆ ಪಕ್ಕ 4:20 ಕಣೆ. ನಮಗೆ ಕೆಲಸ ಇದ್ದಾಗ ಕಣ್ಮುಚ್ಚಿ ಬಿಡೋದ್ರಲ್ಲಿ ಟೈಮ್ ಆಗೋದೇ ಇಲ್ಲ ಅನಿಸುತ್ತೆ. ಅದು ನಿಜ. ಈಗ ಊಟಕ್ಕೆ ಬರ್ತೀಯೋ ಇಲ್ವೋ? ನೀನು ಹೋಗು, ನಾನು ಹಾಫ್ ಡೇ ಲೀವಾಗಿ ಹೋಗ್ತೀನಿ. ಇವತ್ತೇನೆ ಇಷ್ಟು ಬೇಗ ಹೋಗ್ತಾ ಇದೀಯಾ ಅಂತ ಕೇಳ್ತಾಳೆ ಫ್ರೆಂಡು. ಯಾವಾಗಲೂ ಕೆಲಸ ಬಿಟ್ಟು ಹೋಗ್ತಿದ್ದವಳು ಇವಾಗೇನೆ ಬೇಗ ಹೋಗ್ತಿದೀಯಾ ಅಂತ ಕೇಳ್ತಾಳೆ. ಕೆಲಸ ಇದೆ ಅಂದವಳು ಅಕೌಂಟ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ತಿರ ತಲೆನೋವು ಅಂತ ನೆಪ ಹೇಳಿ ವೆಯ್ಟ್ ಮಾಡೋ ಪಾರ್ಕ್ ಹತ್ತಿರ ಬಂದು ಕಾಯ್ತಿದ್ಲು. ಅರ್ಪಿತ್ ಬಂದವನು ಪ್ರತಿ ಪಕ್ಕ ಕುಳಿತು, ಪ್ರತಿ ಬಂದು ತುಂಬ ಹೊತ್ತಾಯ್ತಾ? ಸಾರಿ, ಈ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಗೊತ್ತಲ್ವಾ, ಈಗಷ್ಟೇ ಬಂದೆ. ಹೇಗಿದ್ಯಾ? ದಿನಕ್ಕೆ 2 ಸಲ ಮಾತಾಡಿ ಯೋಗಕ್ಷೇಮ ವಿಚಾರಿಸಿದ್ರು ಎದುರುಗಡೆ ಸಿಕ್ಕಾಗ ಮರ್ಯಾದೆ ಕೇಳ್ತಿದ್ಲು. ಏನೋ ಹೀಗೆ ಇದ್ದೀನಿ ನೋಡು. ನಿಜ ಚೆನ್ನಾಗಿಲ್ಲ ಪ್ರತಿ, ನೆಮ್ಮದಿನೇ ಇಲ್ದಂತೆ ಆಗಿದೆ. ಅರ್ಪಿತ್ ಎದೆಗೆ ಹೊರಗೆ ಹೊತ್ತು ಬಿಟ್ಟಿದ್ಲು. ಪ್ರತಿ ಏನಾಯಿತು, ಯಾಕೆ ಹೀಗೆ ಹೇಳ್ತಿದ್ಯಾ ಅಂದವನು ಕಣ್ಣೊರೆಸಿ ಅಪ್ಕೊಂಡ. ಅರ್ಪಿತ್ ಏನಾಯಿತು ಅಂತ ಬೇರೆ ಕೇಳ್ತಿದ್ಯಲ್ಲ, ಅಪ್ಪ ಮನೇಲಿ ಹುಡುಗನ ನೋಡ್ತಿದ್ದಾರೆ. ನಾಡಿದ್ದು ನನ್ನ ನೋಡೋಕ್ಕೆ ಹುಡುಗ ಬರ್ತಿದ್ದಾನೆ. ಏನು ಮಾಡಿ ಸಾಯ್ಲಿ ನೀನೇ ಹೇಳು. ಈಗ ಅಳು ಕೋಪ ಆಗಿ ಬದಲಾಗಿತ್ತು. ಪ್ರತಿ ಸಾಯೋ ಮಾತು ಬೇಡ, ಮನಸ್ಸಿಗೆ ತುಂಬ ನೋವಾಗುತ್ತೆ ಕಣೆ. ಇದೊಂದು ಸಲ ಏನಾದರೂ ಮಾಡಿ ಕ್ಯಾನ್ಸಲ್ ಮಾಡಿಸು ಎಂದು ಕೇಳ್ಕೊಂಡ. ಇಂಥ ಇದೊಂದು ಸಲ ಅನ್ನೋದು ಎಷ್ಟು ಸಲ ಆಯಿತು? ಮನೇಲಿ ಅನುಮಾನ ಬರೋದಿಲ್ವಾ? ಡಿಗ್ರಿ ಮುಗೀತು, ಮನೇಲಿ ಅನುಮಾನ ಬರೋದಿಲ್ವಾ ಹೇಳು? ಒಂದು ಸಲ ಕ್ಯಾನ್ಸಲ್ ಮಾಡಿದರೆ ಪರವಾಗಿಲ್ಲ. ಪಪ್ಪ ಪ್ಲೀಸ್, 2 ವರ್ಷ ಕೆಲಸ ಮಾಡ್ತೀನಿ, ಆಮೇಲೆ ಮದುವೆ ಆಗ್ತೀನಿ ಎಂದೆ. ಅವರು ನನಗೆ ಬೇಸರ ಪಡಿಸೋಕೆ ಇಷ್ಟ ಇಲ್ಲದೆ ಒಪ್ಕೊಂಡ್ರು. ಈಗ ಅವ್ರು ಕೊಟ್ಟಿದ್ದು 2 ವರ್ಷ ನಾಳೆಗೆ ಮುಗಿಯುತ್ತೆ. ದಿನಕ್ಕೊಂದು ಸಂಬಂಧ ಬರ್ತಿದೆ. ನಾನು ಸುಳ್ಳು ಹೇಳಿ ರಿಜೆಕ್ಟ್ ಮಾಡೋಕ್ಕೆ ಏನು ಕಾರಣ ಇಲ್ಲ. ಅವ್ರು ಕೊಟ್ಟ ಮಾತು ಉಳಿಸ್ಕೊಂಡ್ರು, ನಾನು ಉಳಿಸ್ಕೋಬೇಕಲ್ಲ. ನಾಳೆನೇ ಬಂದು ನನ್ನ ಪಪ್ಪ ಜೊತೆ ಮಾತಾಡು. ಅವರು ಕೈ ಹಿಡಿದು ಕೆನ್ನೆಗೆ ಹೊತ್ಕೊಂಡವನು. ಪ್ರತಿ ಮಾತಾಡಿದ ಮೇಲೆ ಮದುವೆ ಆಗಬೇಕು. ಈಗ ನಾನು ಮದುವೆ ಆಗೋ ಪರಿಸ್ಥಿತಿಲಿ ಇಲ್ಲ ಕಣೆ. ನಿನಗೂ ನಮ್ಮ ಮನೆ ಪರಿಸ್ಥಿತಿ ಗೊತ್ತಿದೆ. ಅಂಥದ್ರಲ್ಲಿ ಹೀಗೆ ಹೇಳ್ತೀಯಲ್ಲ. ಹೇಗಾದರೂ ಮಾಡಿ ಇನ್ನೊಂದು ವರ್ಷ ಮ್ಯಾನೇಜ್ ಮಾಡು, ಆಮೇಲೆ ನೀನು ಈಗಲೇ ಬೇಡ ಆದರೂ ನಾನು ಕಾಯೋದಿಲ್ಲ, ತಾಳಿ ಕಟ್ಬಿಡ್ತೀನಿ. ಪರಿಸ್ಥಿತಿ ತಿಳಿಗೊಳಿಸೋಕ್ಕೆ ಏನೇನೋ ಪ್ರಯತ್ನ ಮಾಡ್ತಾಯಿದ್ದ. ಅವನ ಮುದ್ದು ಪ್ರತಿ ಜಗಮೋಡಿ ಅಂತ ಗೊತ್ತಲ್ವಾ, ಮಾತಲ್ಲೇ ಬೆಣ್ಣೆ ಹೆಚ್ಚಿ ಒಪ್ಪಿಸ್ಬೇಕು. ಇಲ್ಲ ಅರ್ಪಿತ್ ಗ್ರಹಚಾರ ಕೆಟ್ಟದೆ, ಆಗಲ್ಲ ಅಪ್ಪು, ನನಗೆ ಇನ್ನೂ ಕಾಯೋ ತಾಳ್ಮೆ ಇಲ್ಲ. ಮನೆಯಲ್ಲಿ ಎಷ್ಟು ಅಂತ ಸುಳ್ಳು ಹೇಳೋದು? 2 ವರ್ಷದಿಂದ ಸುಳ್ಳು ಹೇಳಿ ಸಾಕಾಗಿದೆ. ನಾಳಿದ್ದು ಹುಡುಗ ನೋಡೋಕ್ಕೆ ಬರ್ತಿದ್ದಾನೆ. ನನ್ನ ಪಪ್ಪ ಏನು ರೀಸನ್ ಹೇಳದೆ ಮದುವೆ ಆಗಬೇಕು ಅಂತಿದ್ದಾರೆ. ಹುಡುಗನ ರಿಜೆಕ್ಟ್ ಮಾಡೋಕ್ಕೆ ಯಾವ ಸಿಲ್ಲಿ ರೀಸನ್ ಸಹ ಇಲ್ಲ. ಗೌರ್ನಮೆಂಟ್ ಜಾಬ್ ಅಂತ, ಸ್ವಂತ ಮನೆ ಎಲ್ಲ ಇದೆ. ಅಮ್ಮ ಈ ಸಲ ಸಾಬೂಬು ಹೇಳ್ದೆ ಪೊರ್ಕೆ ಎತ್ಕೊಂಡು ಅಟ್ಟಾಡಿಸ್ಕೆ ಹೊಡಿತಾರೆ ಏನಾದರೂ ಹೇಳಿದರೆ ನಾನು. ಅವರಿಗೆ ನನ್ನ ಮದುವೆ ಚಿಂತೆ. ಪ್ರತಿ ಅಣ್ಣನ ಮದುವೆ ಆಗಿ ಜಸ್ಟ್ 3 ತಿಂಗಳು ಆಗಿದೆ. ಇನ್ನು ಅಕ್ಕನ ಮದುವೆ ಮಾಡಿದ್ದು ಸಾಲವನ್ನೇ ತೀರಿಸಿಲ್ಲ ಕಣೆ. ಈಗ ನಾನು ಮದುವೆ ಆಗ್ತೀನಿ ಅಂದರೆ ಅಮ್ಮ ಒಪ್ಪಲ್ಲ ಕಣೆ ಅಂದಾಗ, ಸರಿ ಆಯಿತು ಅಪ್ಪು, ಸಾರಿ ಅರ್ಪಿತ್, ಈ ಕ್ಷಣದಿಂದಲೇ ನನ್ನ ಮರ್ತುಬಿಡು. ನಿಮ್ಮ ಅಕ್ಕನ ಮದುವೆ ಸಾಲ ತೀರಿಸಿ, ಅಕ್ಕನ ಬಾಣ್ತನ ಸೀಮಂತ, ನಿಮ್ಮ ತಮ್ಮನ ಓದಿಸಿ ಲೈಫ್ ಸೆಟಲ್ ಮಾಡಿ, ಅವನಿಗೂ ಮದುವೆ ಮಾಡಿ ನಾಮಕರಣ ಮಾಡಿ, ಆಮೇಲೆ ನಿಮ್ಮಮ್ಮ ತೋರಿಸೋ ಹುಡುಗಿನ ಮದುವೆಯಾಗಿ ಚೆನ್ನಾಗಿರು. ನಾನು ಯಾವತ್ತೂ ಬಯಸೋದು ನಿನ್ನ ಖುಷಿನ ಮಾತ್ರ. ನಿನಗೆ ನಿನ್ನ ಮನೆಯವರಲ್ಲಿ ಅಲ್ವಾ ಖುಷಿ ಇರೋದು. ಇವತ್ತೇ ನಮ್ಮ ಅಪ್ಪನ ನಿನ್ನ ಕೊನೆ ಭೇಟಿ. ಪ್ರೀತಿಸಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ನಮ್ಮ ಅಪ್ಪ ತೋರಿಸಿದ ಹುಡುಗನ ಮದುವೆ ಆಗ್ತೀನಿ. ಫ್ಯೂಚರ್ನಲ್ಲಿ ಯಾವತ್ತಾದರೂ ಭೇಟಿಯಾಗೋ ಸಂದರ್ಭ ಬಂದರೂ ನನ್ನ ನೋಡಿದ್ರು ಯಾರೋ ಬೀದಿಲೋಗ ಅಪರಿಚಿತ ಅಂದ್ಕೊಂಡ್ಬಿಡು. ತಪ್ಪಿನೂ ನನ್ನ ಮಾತಾಡಿಸ್ಬೇಡ. ನಿನ್ನ ಮೇಲಿನ ಸಿಟ್ಟಿಗಾದರೂ ನಾಡಿದ್ದು ಬರೋ ಹುಡುಗನ ಒಪ್ಕೊಂಡು ಮದುವೆ ಆಗ್ತೀನಿ. ಗೌರ್ನಮೆಂಟ್ ಜಾಬ್, ಕಾರ್ ಇದೆ, ಸೈಟ್ ಇದೆ, ಡೂಪ್ಲೆಕ್ಸ್ ಮನೆ ಇದೆಯಂತೆ. ಸುಖವಾಗಿ ಲೈಫ್ ಲೀಡ್ ಮಾಡ್ತೀನಿ. ಆದರೆ ಇದಕ್ಕಿಂತ ಇನ್ನೇನು ಬೇಕು? ಮದುವೆ ಆದಮೇಲೆ ಮಕ್ಕಳಾಗ್ತಾರೆ. ಮಕ್ಕಳಿಗೆ ನೀನು ಹೆಸರಿಡ್ತೀನಿ. ಹಾಗಂತ ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ಲ, ನನ್ನ ಮಗನಿಗೆ ಬೈದು ನಿನ್ನ ಮೇಲಿನ ಸೇಡು ತೀರಿಸ್ಕೋತೀನಿ. ನಾನೇನು ಪಾಗಪ್ರೇಮಿ ಥರ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಅವನಿಂದ ದೂರ ಉಳಿತೀನಿ. ಅವನು ಅಮರ ಪ್ರೇಮಿ ಥರ ನನ್ನ ನಿನಗೆ ಬಿಟ್ಕೊಡ್ತಾನೆ ಅಂತೆಲ್ಲ ಕನಸು ಕಾಣಬೇಡ. ಅವನು ನಿನಗೆ ಬಿಟ್ಕೊಡ್ತೀನಿ ಅಂದರೂ ನಾನೇನು ಬೇಡ ಅಂತೀನಿ. ಐ ಹೇಟ್ ಯು ಅರ್ಪಿತ್ ರಾಮಚಂದ್ರ. ಇನ್ಮೇಲೆ ನಿನ್ನ ಪಾಡಿಗೆ ನೀನಿರು. ಇವತ್ತೇ ನಾನು ನಂಬರ್ ಬ್ಲಾಕ್ ಮಾಡ್ತೀನಿ ಅಂದವಳು ತನ್ನ ಮಾತು ಮುಗೀತು ಅಂತ ಎದ್ದು ನಿಂತಳು. ಅರ್ಪಿತ್ ಕೈ ಹಿಡಿದು ಕೂತಿದ್ದವನು ಕಣ್ಣಲ್ಲೇ ತಡೆ ಹಿಡಿದಿದ್ದ. ಕಣ್ಣೀರು ಒರೆಸಿ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು, ಅದು ಯಾರನ್ನೂ ಮದುವೆ ಆಗ್ತೀನಿ ಅಂತೀಯ ಪ್ರತಿ? ಹೌದು, ಮದುವೆ ಆಗ್ತೀನಿ. ನಿನಗೂ ಇನ್ವಿಟೇಷನ್ ಕಳಿಸ್ತೀನಿ. ಮದುವೆಗೆ ಬಂದು ಗಿಫ್ಟ್ ಕೊಟ್ಟು ಹೊಟ್ಟೆ ತುಂಬ ಗಡತ್ತಾಗಿ ತಿಂದು ನಮ್ಮ ಜೊತೆ ನಿಂತು ಫೋಟೋ ತೆಗೆಸ್ಕೊಂಡು ಹೋಗು. ಪ್ರಪಂಚದಲ್ಲಿ ನೀನೊಬ್ಬನೇ ಸುರಸುಂದರಂಗ ಅಂದ್ಕೊಂಡ್ಬಿಟ್ಟಿದೀಯಾ. ನಿನಗಿಂತ ಹ್ಯಾಂಡ್ಸಮ್ ಹುಡುಗನ ಮದುವೆ ಆಗ್ತೀನಿ ಎಂದವಳು ಮೂತಿ ತಿರುವಿ ಅವನ ಕೂದಲು ಹಿಡಿದು ಜಗ್ಗಿದ್ಲು. ಅವಳ ಕೈಯಿಂದ ಕೂದಲು ಬಿಡಿಸ್ಕೊಂಡು, ನನ್ನ ಪ್ರತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಾಧ್ಯನೇ ಇಲ್ಲ. ನನ್ನ ಮೇಲೆ ಸಿಟ್ಟಿಗೋಸ್ಕರ ಹೀಗೆ ಹೇಳ್ತಾ ಇದೆಯಲ್ವಾ? ನೀನು ನನ್ನ ಸಂಗಾತಿ ಆಗಬೇಕು ಅಂತ ವರ್ಷ ಪೂರ್ತಿ ನಿನ್ನ ಹಿಂದೆ ಸುತ್ತಿ ನಿನ್ನ ಕೈಯಲ್ಲಿ ಚೀಮಾರಿ ಹಾಕಿಸ್ಕೊಂಡು, ನಿನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಂಡು ಮತ್ತೆ ಯಾರಿಗೋ ಬಿಟ್ಕೊಡೋದಕ್ಕೆ ಅಲ್ಲ.
ಹಾಗಂತ ಎಲ್ಲರನ್ನು ಮರೆತು ನನ್ನ ಜೀವನ ನೋಡ್ಕೊಳ್ತೀನಿ ಅನ್ನೋ ಸ್ವಾರ್ಥಿನೂ ಅಲ್ಲ. ನಿನ್ನಷ್ಟೇ ಇಂಪಾರ್ಟೆಂಟ್ ನನ್ನ ಮನೆಯವರು ನನಗೆ ಇಬ್ಬರು ಕಣೆ. ಮತ್ತೆ ನಾಳೆನೇ ಬಂದು ಹೆಣ್ಣು ಕೇಳು. ತನ್ನಮ್ಮ ಈಗಲೇ ಮದುವೆ ಆಗ್ತೀನಿ ಅಂದರೆ ಒಪ್ಪೋದಿಲ್ಲ ಅನ್ನೋದು ಅವನಿಗೂ ಗೊತ್ತಿತ್ತು. ಒಂದು ಕಡೆ ಪ್ರತಿ, ಮತ್ತೊಂದು ಕಡೆ ಮನೆಯವರು. ಮನೆ ಕಮಿಟ್ಮೆಂಟ್ ಒಂಥರ ಸಂದಿಗ್ಧ ಪರಿಸ್ಥಿತಿಲಿ ಸಿಗ್ಗಿ ನರಳ್ತಿದ್ದ. ಮಾತಾಡು, ಯಾಕೆ ಸೈಲೆಂಟ್ ಆಗಿಬಿಟ್ಟೆ? ನಿನ್ನಂಥವನು ಪ್ರೀತಿ ಎಲ್ಲ ಮಾಡಬಾರ್ದು. ಮರ್ಯಾದೆಯಾಗಿ ಮನೆಯವ್ರು ತೋರಿಸೋ ಹುಡುಗಿನ ಮದುವೆಯಾಗಿ ಚೆನ್ನಾಗಿರು. ನಾನೇನು ಬರ್ತೀನಿ ಅಂದವಳು ಅರ್ಪಿತ್ ಕಣ್ಣೀರು ಕರಿತಿದ್ರು. ಕಣ್ಣೀರು ಒರೆಸ್ಕೊಂಡು ಎದ್ದು ಹೋಗೇ ಬಿಟ್ಲು. ಅರ್ಪಿತ್ ತಲೆ ಬಗ್ಗಿಸಿ 2 ಕೈಲೂ ಮುಖ ಮುಚ್ಚಿ ಕುಳಿತು ಬಿಟ್ಟ. ಅಪ್ಪಣೆ ಇಲ್ಲದೆ ಕಣ್ಣೀರು ಕೆನ್ನೆ ತೋಯಿಸುತ್ತಿತ್ತು. ಎಷ್ಟೊತ್ತು ಕುಳಿತನೋ ಸಮಯದಲ್ಲಿ ಪರಿವೇ ಇಲ್ಲ. ಅವನು ಫೋನ್ ರಿಂಗ್ ಆದಾಗಲೇ ಗೊತ್ತಾಗಿದ್ದು ಕತ್ತಲಾಗಿದೆ ಅಂತ. ಫೋನ್ ತೆಗೆದು ನೋಡಿದ್ದ. ಅವನು ತಮ್ಮ ಅರುಣ್ ಕಾಲ್ ಮಾಡ್ತಿದ್ದ. ಕಣ್ಣೀರು ಒರೆಸ್ಕೊಂಡು, ಹೇಳು ಅರುಣ್. ಅಣ್ಣ, ಅಮ್ಮ ಮಾತಾಡ್ತಾರಂತೆ, ಕೊಡ್ತೀನಿ ನೋಡು. ಅರ್ಪಿ ಎಲ್ಲಿದೆಯೋ? ಯಾಕೋ ಇನ್ನೂ ಮನೆಗೆ ಬಂದಿಲ್ಲ? ಬರ್ತಿದ್ದೀನಿ ಅಮ್ಮ, ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು. ಬರ್ತಾ ಹಾಲು ಮೊಸರು ಅಂದವರು ಹನುಮಂತನ ಬಾಲ್ ಥರ ಲೀಸ್ಟ್ ಬೆಳೆಯುತ್ತಲೇ ಇತ್ತು. ತಿಂಗಳಿಗೆ ಮನೆ ಖರ್ಚಿಗೆ ಅಂತ ಇಂತಿಷ್ಟು ಅಂತ ದುಡ್ಡು ಕೊಟ್ಟವರು ದಿನ ಅದು ಇದು ತಗೋಬಾ ಅಂತ ಲೀಸ್ಟ್ ಹೇಳೋದು ಮಾತ್ರ ತಪ್ಪಿರಲಿಲ್ಲ. ಸರಿ ಬರ್ತಾ ತರ್ತೀನಿ ಅಂದವನು ಕಾಲ್ ಕಟ್ ಮಾಡಿ ವಾಟ್ಸಪ್ ಚೆಕ್ ಮಾಡ್ತಿದ್ದ. ಪ್ರತಿ ಮೆಸೇಜ್ ಏನಾದರೂ ಮಾಡಿದಾಳ ಅಂತ. ಅವಳು ಮಾಡಿರಲಿಲ್ಲ. ಅವಳೊಂದು ಹಠಮಾರಿ. ಮುನಿಸ್ಕೊಂಡ್ಲು ಅಂದರೆ ನಾನೇ ಮೇಲೆ ಬಿದ್ದು ಮಾತಾಡಿಸ್ಬೇಕು. ಅಲ್ಲಿ ತನಕ ಕಾಲು ಮೆಸೇಜ್ ಏನೂ ಮಾಡಲ್ಲ. ಇವತ್ತು ಹೇಗಾದರೂ ಮನೆಗೆ ಹೋದ್ಮೇಲೆ ಅಮ್ಮನ ಜೊತೆ ಮದುವೆ ವಿಷಯ ಮಾತಾಡಲೇಬೇಕು ಅಂತ ಎದ್ದವನು ಅಲ್ಲೇ ಗಿಡಗಳಿಗೆ ನೀರು ಹಾಕೋದಕ್ಕೆ ಅಂತ ನಳ್ಳಿಯಿಂದ ಮುಖ ತೊಳ್ಕೊಂಡು ಖರ್ಚಿಪ್ನಲ್ಲಿ ಒರೆಸ್ಕೊಂಡು ಅವನ ಅಂಬಾರಿ ಸ್ಪೆಂಡರ್ ಗಾಡಿ ಹತ್ತಿ ಮಾರ್ಕೆಟ್ಗೆ ಬಂದವನು ತರಕಾರಿ ಹೂ ಎಲ್ಲ ತೊಗೊಂಡು ದಿನಸಿ ಅಂಗಡಿಗೆ ಬಂದು ಸಾಮಾನು ತೊಗೊಂಡು ಮನೆಗೆ ಬಂದಾಗ 9 ಗಂಟೆ. ಯಾಕೋ ಇಷ್ಟು ತಡವಾಗಿ ಬಂದೆ? ನಿನ್ನ ಅಕ್ಕ ಬಾವ ಬಂದಿದ್ದಾರೆ, ಹೋಗಿ ಮುಖ ಕೈಕಾಲು ತೊಳೆದು ಬಾ, ಮಾತಾಡಿಸುವಂತೆ. ಸರಿ ಅಮ್ಮ ಅಂದವನು ತನ್ನ ರೂಮಿಗೆ ಬಂದಿದ್ದ. ಹೆಸರಿಗಷ್ಟೇ ಅವನ ರೂಮು. ತುಂಬ ಬರೀ ರೂಮ್ ತುಂಬ ಸಾಮಾನುಗಳು ತುಂಬಿ ತುಳುಕ್ತಿದ್ವು. ರೂಮ್ ಅನ್ನೋದಕ್ಕಿಂತ ಸ್ಟೋರ್ ರೂಮ್ ಅನ್ಬೋದು. ಒಂದು ಮಂಚ ಹಾಕಿರೋದು ಬಿಟ್ಟರೆ ಎಲ್ಲ ಕಡೆ ಏನಾದರೂ ಒಂದು ಇದ್ದೇ ಇತ್ತು. ಡ್ರೆಸ್ ಚೇಂಜ್ ಮಾಡಿದವನು ಅವನು ರೂಮ್ ಹಿಂದೆ ಇದ್ದ ಬಾತ್ರೂಮ್ನಲ್ಲಿ ಮುಖ ತೊಳೆದು ಬರೋದಕ್ಕೂ ಅವನ ಭಾವ ಊಟಕ್ಕೆ ಕುಳಿತಿದ್ರು. ಭಾವನ ಯೋಗಕ್ಷೇಮ ವಿಚಾರಿಸ್ಕೊಂಡು ಅವ್ರ ಜೊತೆಗೆ ಊಟಕ್ಕೆ ಕುಳಿತ. ಊಟ ಮಾಡೋ ಮನಸ್ಸೇ ಇಲ್ಲ. ಊಟ ಮಾಡಿಲ್ಲ ಅಂದರೆ ಅಮ್ಮ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಆಗೋಲ್ಲ ಅಂತೇಳಿ ಊಟಕ್ಕೆ ಕುಳಿತ. ಹೋಳಿಗೆ, ಕೋಸಂಬರಿ, ಚಿತ್ರಾನ್ನ, ಮೆಣಸಿನ್ಕಾಯಿ ಬಜ್ಜಿ ಹಬ್ಬದ ಅಡುಗೆ. ಈಗ ಮಾಡಿರೋ ಸಾಲ ತೀರ್ಸೋಕ್ಕೆ ನಾನು ಒದ್ದಾಡ್ತಿದ್ರೆ ಇಷ್ಟೆಲ್ಲ ಅಡುಗೆ ಹಾಕಿ ಮಾಡಬೇಕಿತ್ತು ಅಂತ ಮನಸಲ್ಲೇ ಗೊಣಗಿದ್ದ. ಅರ್ಪಿ, ಅಪರ್ಣ ಗರ್ಭಿಣಿ ಅಂತೆ ಕಣೋ. ನೀನು ಸೋದರ ಮಾವ ಆಗ್ತಿದ್ಯಾ? ಡಾಕ್ಟರ್ 3 ತಿಂಗಳು ಬೆಡ್ ರೆಸ್ಟ್ ಹೇಳಿದಾರಂತೆ, ಅದಕ್ಕೆ ಬಂದಿದ್ದಾಳೆ ಕಣೋ. ಹಬ್ಬದ ಅಡುಗೆ ಯಾಕೆ ಅಂತ ಈಗ ಗೊತ್ತಾಗ್ತಿತ್ತು ಅವನಿಗೆ. ಇರಲಿ ಬಿಡಮ್ಮ, ಖುಷಿ ವಿಚಾರವೇ ಅಲ್ವಾ? ಅಕ್ಕ ಬಾವ ಕಂಗ್ರಾಟ್ಸ್. ಥ್ಯಾಂಕ್ ಯು ಬಾಮೈದ ಅಂತ ಹೇಳ್ತಾನೆ ಬಾವ. ಊಟ ಮುಗಿಸಿದವನು ಪ್ರೀತಿಗೆ ಕಾಲ್ ಮಾಡಬೇಕೆಂದು ರೂಮ್ಗೆ ಹೋಗ್ತಿದ್ದ. ಅರ್ಪಿ, ಅದು ಅಕ್ಕ ಬಾವ ನೀನು ರೂಮಲ್ಲಿ ಮಲ್ಕೊಳ್ಳಿ ಕಣೋ. ನೀನಿವತ್ತು ಆಚೆ ಮಲ್ಗು. ನಿನ್ನ ಅಣ್ಣ ಅದಕ್ಕೆ ರೂಮ್ ಬಿಟ್ಕೊಡೋದಿಲ್ಲ ಅಂತ ನಿಂಗೂ ಗೊತ್ತಲ್ವಾ? ಇರಲಿ ಬಿಡಮ್ಮ, ರೂಮ್ ತುಂಬ ಏನೇನೋ ತುಂಬಿದೆ, ಏನು ಅಂದ್ಕೊಳ್ತಾರೋ. ಸ್ವಲ್ಪ ಎಲ್ಲ ತೆಗೆದು ಅಡುಗೆ ಮನೇಲಿಡು. ಮದುವೆ ಆದಮೇಲೆ ಮೊದಲನೇ ಸಲ ಬಂದಿದ್ದಾರೆ, ಅವರಿಗೆ ಮುಜುಗರ ಆಗಬಾರ್ದಲ್ವಾ? ಅರುಣ್ ಮತ್ತು ಅರ್ಪಿ ಸೇರಿಕೊಂಡು ರೂಮಲ್ಲಿದ್ದಂಥ ಸಾಮಾನೆಲ್ಲ ಅಡುಗೆ ಮನೆ ಪಕ್ಕ ಇದ್ದ ಸಣ್ಣ ವರಂಡಕ್ಕೆ ಸೇರಿಸಿದ್ರು. ಹೊಸ ಬೆಡ್ಶೀಟ್ ಹಾಕ್ಕೊಂಡು ಮಲಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಅರ್ಪಿತ್ ಪ್ರೀತಿ ಜೊತೆಗೆ ಮಾತಾಡಬೇಕು ಅಂತ ಆಚೆ ಬಂದು ಕಾಲ್ ಮಾಡ್ತಿದ್ದ. ಸ್ವಿಚ್ ಆಫ್ ಅಂತ ಬರ್ತಿತ್ತು. ಇವತ್ತು ಮನೇಲಿ ಮದುವೆ ವಿಷಯ ಮಾತಾಡಬೇಕು ಅಂತಾನೆ ಬಂದ. ಆದರೆ ಅಕ್ಕ ಭಾವನ ನೋಡಿ ಸುಮ್ಮನೆ ಆಗಿದ್ದ. ಪ್ರೀತಿ ಅಮ್ಮನ ಜೊತೆಗೆ ಮಾತಾಡ್ತೀನಿ ಕಣೆ, ಫೋನ್ ಮಾಡೆ ಪ್ಲೀಸ್, ಮಾತಾಡಬೇಕು ಅಂತ ಮೆಸೇಜ್ ಸೆಂಡ್ ಮಾಡಿದ್ರು. ಏನೂ ಪ್ರಯೋಜನ ಆಗಿಲ್ಲ. ಅಂದರೆ ಫೋನ್ ಸ್ವಿಚ್ ಆಫ್ ಆಗಿತ್ತಲ್ವ. ನೋಡೋಣ ಮುಂದಿನ ಕತೆ ಏನಾಗುತ್ತೆ ಅಂತ. ಅರ್ಪಿತ್ ಮತ್ತು ಪ್ರೀತಿ ಇಬ್ಬರು ಒಂದಾಗ್ತಾರಾ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದಿನ ಸಂಚಿಕೆಗಾಗಿ ವೀಕ್ಷಿಸಿ.